ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಪ್ರಿಯ ವೀಕ್ಷಕರೇ, 2026ರ ಶ್ರೀ ಪರಾಭವ ನಾಮ ಸಂವತ್ಸರದ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮಗೆಲ್ಲರಿಗೂ ಈ ವರ್ಷ ಹೊಸ ಹರುಷ, ಸಂತೋಷ, ಆರೋಗ್ಯ, ಐಶ್ವರ್ಯ ಹಾಗೂ ಸುಖಕರವಾಗಿರ್ತಕ್ಕಂಥ ನೆಮ್ಮದಿಯ ಜೀವನ ಕೊಡಲಿ ಅಂತ ನನ್ನ ಆರಾಧ್ಯ ದೇವರಾಗಿರ್ತಕ್ಕಂತಹ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯಲ್ಲಿ ಪ್ರಾರ್ಥಿಸುತ್ತಾ, ಶ್ರೀ ಪರಾಭವ ನಾಮ ಸಂವತ್ಸರದ ದ್ವಾದಶ ರಾಶಿಗಳ ಫಲಾಫಲಗಳು. ದ್ವಾದಶ ರಾಶಿಗಳ ಫಲ ಹೇಳುವುದಕ್ಕೆ ಮುಂಚೆ ಗೋಚಾರದಲ್ಲಿ ಆಗುವ ಬದಲಾವಣೆ, ಅಂದರೆ ಬ್ರಹ್ಮಾಂಡದಲ್ಲಿ ಆಗುವ ಗ್ರಹಗತಿಗಳ ಸಂಚಾರ, ಯಾವ ಯಾವ ಗ್ರಹಗಳು ಎಲ್ಲಿಯವರೆಗೂ ಯಾವ ಸ್ಥಳದಲ್ಲಿ ಕುಳಿತಿರುತ್ತದೆ ಹಾಗೂ ಮನೆ ಬದಲಾವಣೆ ಮಾಡಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ, ಸ್ಥಳ ಬದಲಾವಣೆಯಿಂದ ಯಾವ ನಕ್ಷತ್ರಕ್ಕೆ ಒಳ್ಳೆಯದು, ಯಾವ ನಕ್ಷತ್ರಕ್ಕೆ ಕೆಟ್ಟದಾದ ಪರಿಣಾಮ ಬೀಳುತ್ತದೆ ಎಂಬುದನ್ನು ಗೋಚಾರ ಫಲ ಎಂದು ಹೇಳುತ್ತೇವೆ. ಗೋಚಾರದಲ್ಲಿ ಇಲ್ಲಿ ವಿಶೇಷವಾಗಿ 2026ರಲ್ಲಿ 19ರಂದು ನಮಗೆ ಯುಗಾದಿ ಆಚರಣೆ ಇದೆ. ಈ 19ರಂದು ಗುರುವಾರ ಬಂದಿರುವುದರಿಂದ ನಮಗೆ ರಾಜ ಬಂದ್ಬಿಟ್ಟು ಗುರುಗ್ರಹ. 19ನೇ ತಾರೀಕು ಗೋಚಾರದಲ್ಲಿ ಆಗುವ ಗ್ರಹಗತಿಗಳ ಬದಲಾವಣೆ ಏನೆಲ್ಲ ಇದೆ ಅಂದರೆ, ಮೇಷರಾಶಿಯಲ್ಲಿ ಶುಕ್ರ ಭಗವಾನರು, ಮಿಥುನ ರಾಶಿಯಲ್ಲಿ ಗುರು ಭಗವಾನರು, ಸಿಂಹರಾಶಿಯಲ್ಲಿ ಕೇತು ಭಗವಾನರು, ಕನ್ಯಾ ರಾಶಿಯಲ್ಲಿ ಚಂದ್ರ ಭಗವಾನರು, ಕುಂಭರಾಶಿಯಲ್ಲಿ ಬುಧ ಮತ್ತೆ ರಾಹು ಭಗವಾನರು, ಮೀನರಾಶಿಯಲ್ಲಿ ಶನಿ, ರವಿ, ಕುಜ ಭಗವಾನರ ಗೋಚಾರ ಆಗ್ತಾ ಇದೆ. ಇನ್ನ 3ನೇ ರಾಶಿಯಾದ ಮಿಥುನ ರಾಶಿ, ಮಿಥುನ ರಾಶಿಗೆ ಅಧಿಪತಿ ಬುಧಗ್ರಹ. ಮಿಥುನ ರಾಶಿಯ ಶ್ರೀ ಪರಾಭವ ನಾಮ ಸಂವತ್ಸರದ ಫಲವೇನು, ಮಿಥುನ ರಾಶಿ ಮೇಲೆ ಗ್ರಹಗಳ ಪ್ರಭಾವ ಹೇಗಿರಲಿದೆ, ಕುಟುಂಬ, ಉದ್ಯೋಗ, ವ್ಯಾಪಾರ, ಆರೋಗ್ಯ ಏನೆಲ್ಲ ಬದಲಾವಣೆ ಆಗಲಿದೆ, ಯಾವ ಕ್ಷೇತ್ರದಲ್ಲಿ ಶುಭ, ಯಾವ ಕೆಲಸದಲ್ಲಿ ಅಶುಭವಾಗಲಿದೆ ಎಂಬುದನ್ನು ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸಿಕೊಡುತ್ತೇನೆ. ಮಿಥುನ ರಾಶಿ ಅಧಿಪತಿ ಬಂದ್ಬಿಟ್ಟು ಬುಧಗ್ರಹ. ಮಿಥುನಕ್ಕೆ ಮೃಗಶಿರ, ಆರಿದ್ರ, ಪುನರ್ವಸು 3 ನಕ್ಷತ್ರ ಸೇರಿ ಮಿಥುನವಾಗುತ್ತದೆ. ಮೃಗಶಿರ ನಕ್ಷತ್ರ 3, 4 ಪಾದ, ಆರಿದ್ರ ನಕ್ಷತ್ರ 1, 2, 3, 4ನೇ ಪಾದ, ಪುನರ್ವಸು ನಕ್ಷತ್ರ 1, 2, 3ನೇ ಪಾದ. ಮೃಗಶಿರ ನಕ್ಷತ್ರಕ್ಕೆ ಕಾಕಿ ಎಂಬ ಅಕ್ಷರಗಳು, ಆರಿದ್ರ ನಕ್ಷತ್ರಕ್ಕೆ ಕು, ಕ, ಜ್ಞ, ಛ ಎಂಬ 4 ಅಕ್ಷರಗಳು, ಪುನರ್ವಸು ನಕ್ಷತ್ರಕ್ಕೆ ಕೆ, ಕೋ, ಹ ಎಂಬ ಅಕ್ಷರಗಳು ಬರುತ್ತದೆ. ಆದಾಯ 8, ವ್ಯಯ 11, ಆರೋಗ್ಯ 6, ಅನಾರೋಗ್ಯ 6, ಗೌರವ 0, ಅಗೌರವ 5, ಸುಖ 6, ದುಃಖ 3. ಜೂನ್ 2ರವರೆಗೂ ಗುರುವು ಮಿಥುನದಲ್ಲಿ ಸಂಚರಿಸುವುದರಿಂದ, ಜನ್ಮದಲ್ಲಿ ಗುರು ಇರುವುದರಿಂದ ಜನ್ಮಗುರು ನರೋ ದುಃಖ ಅಂತ ಕರಿತೀವಿ. ಕಳೆದ 1 ವರ್ಷದಿಂದ ತುಂಬಾ ತೊಂದರೆಗಳನ್ನು ಅನುಭವಿಸುತ್ತಿರುತ್ತಾರೆ. ಮಾನಸಿಕವಾಗಿರ್ತಕ್ಕಂತಹ ಒತ್ತಡ, ಚಂಚಲವಾದ ಮನಸ್ತತ್ವ, ಆರ್ಥಿಕವಾಗಿ ತೊಂದರೆ, ಆರೋಗ್ಯದಲ್ಲಿ ಸಮಸ್ಯೆ, ವೃಥಾ ಧನವ್ಯಯ ಇವೆಲ್ಲವೂ ಕಳೆದ 1 ವರ್ಷದಿಂದ ಪ್ರಗತಿಯಲ್ಲಿ ಕುಂಠಿತವಾಗಿರುತ್ತದೆ. ಜೂನ್ 2ರ ನಂತರ ಗುರುವು ಕರ್ಕಾಟಕಕ್ಕೆ ಸ್ಥಾನ ಬದಲಾವಣೆಯಿಂದ ಒಳ್ಳೆಯ ಫಲ ಸಿಗುತ್ತದೆ. ವಾಕ್, ಧನ, ಕುಟುಂಬ ಸ್ಥಾನವು ಆಕ್ಟಿವೇಟ್ ಆಗುತ್ತದೆ. ವಿಶೇಷವಾದ ಧನ ಪ್ರಾಪ್ತಿ ಸಿಗುತ್ತದೆ. ಅಧಿಕವಾಗಿರ್ತಕ್ಕಂಥ ಧನಾಗಮ ಹೆಚ್ಚಾಗುತ್ತದೆ. ಉದ್ಯೋಗ ಕ್ಷೇತ್ರದಲ್ಲಿ ಒಳ್ಳೆಯ ಪ್ರಗತಿ ಸಿಗುತ್ತದೆ. ಮಾತಿನ ಸ್ಪಷ್ಟತೆ, ತರ್ಕಬದ್ಧ ವಾದ ಎಲ್ಲರ ಗಮನ ಸೆಳೆಯುತ್ತದೆ. ಸುಖ ಭೋಜನ, ದಾಂಪತ್ಯ ಸೌಖ್ಯ, ಶಾಂತಿ, ನೆಮ್ಮದಿಯಾಗಿರ್ತಕ್ಕಂಥ ವಾತಾವರಣ ಸಿಗುತ್ತದೆ. ವಿದ್ಯಾಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅಭಿವೃದ್ಧಿ ಸಿಗುತ್ತದೆ. ಶನಿಯು ದಶಮ ಸ್ಥಾನದಲ್ಲೇ ಮುಂದುವರಿಯುವುದರಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಮಸ್ಯೆ ಬರುವುದಿಲ್ಲ. ಹೆಚ್ಚಿನ ಆರಾಧನೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪೂಜೆ ಮಾಡುವುದರಿಂದ ಹೆಚ್ಚಿನ ಫಲ ಸಿಗುತ್ತದೆ. ನಮಸ್ಕಾರ.